ಭೂ ದುರಂತಕ್ಕೆ ದೇವರ ನಾಡು ತತ್ತರಿಸಿ ಹೋಗಿದೆ. ಅಲ್ಲಿನ ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಭೂ ದುರಂತಕ್ಕೆ ದೇವರ ನಾಡು ತತ್ತರ ಬೆಚ್ಚಿ ಬೀಳಿಸ್ತಾ ಇದೆ. ಜನರು ನರಳಾಡ್ತಾ ಇರುವಂತಹ ಒಂದೊಂದು ದೃಶ್ಯ. ಮೃತಪಟ್ಟವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. 63ಕ್ಕೆ ತಲುಪಿದೆ. ರಾತ್ರಿ ರಾಕ್ಷಸನಂತೆ ಎರಗಿದ ಬೆಟ್ಟ, 3 ಊರುಗಳು ಸರ್ವನಾಶವಾಗಿವೆ. ಮೇಪಾಡಿಯಲ್ಲಿ ಹೆಣಗಳ ರಾಶಿ, ಅದನ್ನ ಕಂಡು ನಿವಾಸಿಗಳು ಕಂಗಾಲಾಗಿದ್ದಾರೆ. ತಮ್ಮವರನ್ನ ಗುರುತಿಸುವುದಕ್ಕೆ ಸಂಬಂಧಿಕರು ಇಲ್ಲಿ ಪರದಾಡ್ತಿದ್ದಾರೆ. ಮೇಪಾಡಿಯಲ್ಲೇ 70ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿರುವ ಶಂಕೆ ಇದೆ. ಸುಮಾರು 250ಕ್ಕೂ ಅಧಿಕ ಮನೆಗಳು ಕೊಚ್ಚಿ ಹೋದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಸವಾಲಿನ ವಿಷಯವಾಗಿ ಪರಿಣಮಿಸಿದೆ. ಕಲ್ಲು ಬಂಡೆಗಳ ನಡುವೆ ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ. ಆದರೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು, ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸಂಪರ್ಕವೇ ಕಡಿತವಾಗಿದೆ. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ದೇವರ ನಾಡಿನಲ್ಲಿ ನರಕ ಸದೃಶ ದೃಶ್ಯಗಳು. ದಿನನಿತ್ಯದ ಚಟುವಟಿಕೆಗಳೆಲ್ಲವೂ ಕೂಡ ಅದೇ ಶಾಲೆಯಲ್ಲಿ ನಡೀತಾ ಇತ್ತು. ಆದರೆ ತಮಗೆ ಆಶ್ರಯ ಕೊಟ್ಟಂತಹ ತಾಣವೇ ತಮ್ಮ ಜೀವಕ್ಕೆ ಮುಳುವಾಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಎನ್ಡಿಆರ್ಎಫ್ ಸಿಬ್ಬಂದಿ ಸೇರಿದಂತೆ ಅನೇಕ ಮಂದಿ ಸೇನೆಯ ಸಿಬ್ಬಂದಿಯೂ ಕೂಡ ಇದ್ದಾರೆ. ರೋಚಕ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ಅಲ್ಲಿರುವವರನ್ನ ಸುರಕ್ಷಿತವಾಗಿ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ.